ಎಕ್ಸ್ಪ್ಲೇನ್ ಮಾಡ್ರಿ ಸರ್. ನೋಡ ಇವನ್ನೆಲ್ಲ ಇದು ಅದ್ರ ಸೆಕೆಂಡ್ ಅದು ಮುಂಚಿನ ಬೆಳೆ ಇದು ಎಷ್ಟೊಂದು ನೋಡಲ್ಲ. ಇನ್ನೊಂದು 15 ದಿವಸ ಹೊರ ಫುಲ್ಲು 10 ದಿವಸ 15 ದಿವಸ. ಎಷ್ಟು ನಿಮ್ಮ ಅಭಿಪ್ರಾಯ ಪ್ರಕಾರ ಇದು ಎಷ್ಟು ವಾರದ ಮರಿ ಇದೆಲ್ಲ? 2.5 3 ವಾರ. 2.5 4 ವಾರ. ಓಕೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ನೀವು ಕರೆಕ್ಟಾಗಿ ಇದಕ್ಕೆ? ಇದು ಲೋ ಇನ್ವೆಸ್ಟ್ಮೆಂಟು. ಹಾಂ. ಹೈ ಗೇನಿಂಗ್ ಇದು. ಎಷ್ಟು ವಾರ ಬೇಕಾಗುತ್ತೆ ಈ ಕೋಳಿ ಮರಿಗಳೆಲ್ಲ ಬೆಳೆಯೋದಕ್ಕೆ? 6 ವಾರ ಸಾಕು ಸರ್. 6 ವಾರ ಸಾಕು. 6 ವಾರದಿಂದ 6 ವಾರ ಸಾಕು. 45 ದಿನ ಮರಿಯಿಂದ ಅದಕ್ಕೆ ಒಳ್ಳೆ ಫೀಡು ಒಳ್ಳೆ ಇದನ್ನು ಕೊಟ್ಕೊಂಡು ಬೆಳೆಸಿದ್ರೆ ನೋಡ್ಕೊಳ್ಳೋಕೆ ಚೆನ್ನಾಗಿರಬೇಕು. ಬಟ್ ಕ್ಲೀನಿಂಗ್ ಆಗಿರಬೇಕು. ಗಲೀಜೆಲ್ಲ ಆಯಿತು ಅಂದರೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಕೋಳಿಗಳಿಗೆ ರೋಗಗಳು ಅದು ಇದು ಏನೋ ಹಾಳು ಮುಳ್ಳೆಲ್ಲ ಬಂದ್ಬಿಟ್ಟು ಸತ್ತೋಗ್ಬಿಡ್ಬೋದು. ಅದರಿಂದ ಕೋಳಿಗಳನ್ನ ನೋಡ್ಕೋಬೇಕಂದ್ರೆ ನಾವು ಹೆಂಗೆ ದಿನಾಗಲೂ ಸ್ನಾನ ಮಾಡ್ತೀವೋ ಕೋಳಿಗಳಿಗೂ ಹಂಗೆ ಕ್ಲೀನಾಗಿ ಎಲ್ಲ ಅದು ಒಳಗಡೆ ಇರೋ ರೂಮ್ ಇದನ್ನೆಲ್ಲ ಶೆಡ್ನೆಲ್ಲ ಕ್ಲೀನಾಗಿ ನೀಟಾಗಿ ಇಟ್ಟಿರಬೇಕು. ಕೆಳಗಡೆ ಮರಳು ಬಟ್ಟದ ಅದನ್ನ ಹಾಕ್ಬಿಟ್ಟು ಇದು ಮಾಡಿರಬೇಕು ಕೋಳಿಗಳಿಗೆ. ಕಲ್ಲು ಮಣ್ಣು. ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಾ? ನಾವು ಸುಮಾರು ಇವಾಗ 1 ವರ್ಷದಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ತುಂಬ ಲಾಭ ಹೆಚ್ಚಿಗೆ ಬಂದಿರೋ ಥರ ಕಾಣ್ತಾ ಇದೆ ನಮಗೆ. ಅದರಿಂದ ನಾವು ಇದನ್ನೇ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಡೈರಿ ಫಾರ್ಮಿಂಗನ್ನು ಮಾಡೋಣ ಅಂತಿದ್ದೀವಿ. ಏನೋ ದೇವರ ಆಶೀರ್ವಾದ ನೋಡಬೇಕು. ಈ ಹುಲ್ಲು ಹೆಂಗೆ ಬೆಳಿತೀರಾ ನೀವು? ಇದು ಫಾರಮ್ ಹುಲ್ಲ? ಇದು ಹಸುಗಳಿಗೋಸ್ಕರನಾ? ಇದು ಹಸುಗಳಿಗೋಸ್ಕರ ಸರ್. ಇದು ಎಷ್ಟು ಹಸು ಸಾಕಿದ್ದೀರಾ? ಇದಕ್ಕೆ ಫೀಡ್ಗೆ ಜೋಳ ಎಲ್ಲ ನಾವು ಇಲ್ಲೇ ಬೆಳಿತೀವಿ. ಸೊ ಅದಕ್ಕೆ ಹೊರಗಡೆಯಿಂದ ನಾವು ಏನೂ ಪರ್ಚೇಸಿಂಗು ಏನಿಲ್ಲ. ನಾವೇ ಎಲ್ಲ ಬೆಳೆಯೋದ್ರಿಂದ ನಮಗೆ ಇನ್ವೆಸ್ಟ್ಮೆಂಟ್ ಬೇಸಿಕ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ನಮಗೆ ಜಾಗ ಇರೋದ್ರಿಂದ ಎಲ್ಲ ಬೆಳ್ಕೊಂಡು ಇದು ಎಲ್ಲ ಜೋಳ ಅದೆಲ್ಲ ಬೆಳ್ಕೊಂಡು ಮತ್ತು ಡೈರಿ ಫಾರ್ಮಿಂಗ್ ಆಗಲಿ ಅಥವಾ ಪೋಲ್ಟ್ರಿ ಫಾರ್ಮಿಂಗ್ ಆಗಲಿ ಎಲ್ಲ ತುಂಬ ಅನುಕೂಲವಾಗಿ ಜಾಗ ಇದ್ದರೆ ಖಂಡಿತ ಎಲ್ಲರೂ ಮಾಡ್ಬೋದು. ಎಜುಕೇಟೆಡ್ಸ್ಗಳು ನಾವು ಹಂಗೆ ಹಿಂಗೆ ಅಂತ ನಾಚಿಕೆ ಪಡೆದಲೆ. ನಿಮ್ಮ ಎಜುಕೇಷನ್ ಸರ್? ಸರ್ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ನನಗೆ ಯಾಕೋ ಈ ಲೈನಲ್ಲಿ ಬರಬೇಕು ಅಂತ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಉತ್ತಮ ಮಟ್ಟಕ್ಕೆ ಏರ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನೋಡಬೇಕು ಏನಾಗುತ್ತೆ ಅಂತ ನೋಡಬೇಕು. ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಪತ್ರಗಳೆಲ್ಲ ಅವೆಲ್ಲ